1905 ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕರ್ಸನ್ ಬಂಗಾಳವನ್ನ ವಿಭಜಿಸುತ್ತಾನೆ. ಅದು ಭಾರತದ ಜನರನ್ನ ವಿಭಜಿಸುವ ಬದಲು ಕ್ರಾಂತಿಯ ಕಿಚ್ಚಿಗೆ ಹೊತ್ತಿ ಉರಿಯುವ ಕಿಡಿಯಾಗುತ್ತದೆ. ಒಂದು ಮಹಾಕ್ರಾಂತಿಯ ಆರಂಭದ ಸಂದರ್ಭದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮುಂಚೂಣಿಗೆ ಬರುತ್ತದೆ. ಬ್ರಿಟಿಷ್ ವಸ್ತುಗಳನ್ನ ಬಹಿಷ್ಕರಿಸಿ ಸ್ವದೇಶಿ ವಸ್ತುಗಳನ್ನ ಬಳಸಿ ನಮ್ಮದೇ ಆರ್ಥಿಕತೆಯನ್ನ ನಿರ್ಮಿಸಲು ಜನರಿಗೆ ಕರೆ ಕೊಡುತ್ತಾರೆ. ಗ್ರಾಮದಿಂದ ನಗರದವರೆಗೆ ಜನರು ಸ್ಥಳೀಯ ವಸ್ತುಗಳನ್ನ ಆರಿಸಿಕೊಂಡ್ರು. ಈ ಆರ್ಥಿಕ ಬಹಿಷ್ಕಾರ ಬ್ರಿಟಿಷ್ ಸಾಮ್ರಾಜ್ಯದ ಬೆನ್ನೆಲುಬನ್ನ ಹಿಮ್ಮೆಟ್ಟಿಸಿತು. ಜನರ ಸಹನೆ ಕುಂದಿತು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಗರ್ಜಿಸಿದ್ರು. ಕಾಂಗ್ರೆಸ್ ಶಾಂತಿ ವಿನಮ್ರ ಮನವಿಗಳಿಂದ ಧೈರ್ಯದ ಸ್ವರಾಜ್ಯದ ಕಡೆಗೆ ಹೆಜ್ಜೆ ಇಟ್ಟಿತು. 1916ರಲ್ಲಿ ಲಕ್ನೋ ಒಪ್ಪಂದ ಒಂದು ಐತಿಹಾಸಿಕ ಕ್ಷಣವಾಯಿತು. ವಿವಿಧ ಧರ್ಮ ಜಾತಿ ಪ್ರಾಂತ್ಯಗಳ ನಾಯಕರು ಒಂದೇ ಬೇಡಿಕೆಗೆ ಕೈ ಜೋಡಿಸಿದ್ರು. ಈ ಯುಗ ಕಾಂಗ್ರೆಸ್ಗೆ ಭವಿಷ್ಯದ ತರಬೇತಿಯ ಪಾಠಶಾಲೆಯಾಯಿತು. ಏಕತೆ, ಆರ್ಥಿಕ ಬಹಿಷ್ಕಾರ ಮತ್ತು ಧೈರ್ಯಶಾಲಿ ನಾಯಕತ್ವ ವಸಾಹತುಶಾಹಿಯ ಅಸ್ತಿತ್ವವನ್ನೇ ಕಂಪಿಸಬಲ್ಲದು ಎಂದು ಸಾಬೀತುಪಡಿಸಿತು. ಸ್ವದೇಶಿಯಿಂದ ಸ್ವರಾಜ್ಯದವರೆಗೂ ಕಾಂಗ್ರೆಸ್ ಕೇವಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಿಲ್ಲ, ಅದನ್ನ ಗೆಲ್ಲುವ ಮಾರ್ಗವನ್ನ ಭಾರತಕ್ಕೆ ಕಲ್ಪಿಸಿತು. ಸ್ವಾತಂತ್ರ್ಯ ಗೆಲ್ಲುವ ಕತ್ತಲೆಯ ಹಾದಿಯಲ್ಲಿ ಬೆಳಕಿನ ದಾರಿ ತಲುಪುವ ಕಿರಣವಾಯಿತು.